ಜಗತ್ತು ಸಾರಿ ಹೇಳುತ್ತಿದೆ ಯಶೋಧರೆ ಮಲಗಿದ್ದಳೆಂದು. ಇಲ್ಲ, ಯಶೋಧರೆ ಮಲಗಿರಲಿಲ್ಲ. ಸತ್ಯ ತಿರುಗಿಸುವ ಎಂಥ ಚರಿತ್ರೆ ಇದು! ಹದಿಹರೆಯದ ಆ ದೇಹ, ಅವಳ ಹೃದಯದ ಅರಮನೆಗೆ ಬೆನ್ನು ತೋರಿಸಿದ್ದ ಸಿದ್ಧಾರ್ಥ, ಹೊರಳಿಯೂ ನೋಡದಂತೆ ಹೊರಟೇ ಬಿಟ್ಟಿದ್ದ ಕತ್ತಲು ಕಡೆದಿಟ್ಟ ಪೂರ್ಣಚಂದ್ರನ ಬೆಳದಿಂಗಳನ್ನೂ ಭೇದಿಸಿದ ಅಗ್ನಿಬಾಣದಂತೆ. ಬರಿದಾದ ಹಾಸಿಗೆ, ಕಂಪಿಸುವ ಅಂಗಾಂಗ, ಪ್ರೇಮದುಮ್ಮಳಕ್ಕೆ ಮೈತುಂಬಿಕೊಂಡಿತ್ತೊಂದು ಪಿಪಾಸೆ. ಬೇಡಿತ್ತು ಅವಳ ಮನ ತಪ್ಪೊಪ್ಪಿಗೆಗಾದರೂ ಒಂದೇ ಒಂದು ಕೊನೆಯ ಬಿಗಿದಪ್ಪುಗೆಯ. ಬಂಧನದ ಒಂದೊಂದೇ ಕೊಂಡಿ ಕಳಚುತ್ತ ಹೊರಟೇ ಬಿಟ್ಟಿದ್ದನವ. ಕಳಚಿದ ಪಕ್ವ ಹಣ್ಣಂತೆ ನಡೆದ ನಿಶ್ಚಲ ದಿಕ್ಕಿಗೆ. ಉಳಿದಿತ್ತೇನು ಅವಳ 16ರ ಬಾಳಿಗೆ? ಮುರಿದು ಬಿದ್ದ ದಾಂಪತ್ಯವೂ ರಾಕ್ಷಸ ನಗೆ ನಕ್ಕಿತ್ತು. ಬಾಳ ಕನಸೊಂದು ಚೂರು ಚೂರಾಗಿ ಸಹನೆಯ ಕಟ್ಟೆ ಒಡೆದದ್ದಕ್ಕೆ. ನಕ್ಷತ್ರ ಲೋಕವೇ ನಡುಗಿತ್ತು, ಬೆಳದಿಂಗಳು ಮಿಡುಕಾಡಿತ್ತು. ಯಶೋಧರೆ ಮೂರ್ಛೆ ಹೋಗಿದ್ದಳು. ಎಚ್ಚರ್ತಾಗ ಮಗ್ಗುಲಲ್ಲಿದ್ದ ರಾಹುಲ, ಎದೆಗೌಚಿಕೊಂಡಿದ್ದ ಅವಳಿಗೆ ಸುಭದ್ರೆ. ಮುಂಡಾಡಿದಳು ಬಾಲಭದ್ರನ, ಮುತ್ತಿಕ್ಕಿದಳು ತಿಳಿಬೆಳಗ ಬಾಲರವಿಯ, ತುಳಿಯುತ್ತಾ ಕಾಲ್ತೊಡಕಿದ ಕತ್ತಲೆಯನ್ನ. ಅವನಿಗಿರಲಿ ಮಾನವೀಯತೆಯ ಚಿಂತೆ, ನನಗಿರಲಿ ಸೃಷ್ಟಿಯ ಒಡಲು, ಅಂತೆಯೇ ತಾಯ್ತನವೂ ತೆರೆದಿಟ್ಟಿದೆ ಜಗದಗಲ ನೆಲಮುಗಿಲು ಎಂದು ಸಿದ್ಧವಾದಳು ಯಶೋಧರೆ. ಘೋರ ತಪಸ್ಸಿಗೆ, ಮಾತೆಯಾಗಲು, ಗುರುವಾಗಲು, ಬಾಳಿನ ಮಾಯೆಯಾಗಲು.